ಮಕ್ಕಳೇ, ಇವತ್ತು ವಿ ವಿಲ್ ಲರ್ನ್ ಅಬೌಟ್ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಕೇಳಿದ್ದೀರಾ ನೀವು ಏನು ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂದರೆ? ಸೊ ಆಕ್ಟಿವ್ ವಾಯ್ಸ್ ಅಂದರೆ ಏನರ್ಥ? ಇವಾಗ ನಿಮ್ಗೊಂದು ಎಕ್ಸಾಂಪಲ್ ಹೇಳಿ ನಿಮಗೆ ತೋರಿಸ್ತೀನಿ. ರಾಜು ಥ್ರೂ ಅ ಬಾಲ್. ಈಗ ಇದನ್ನೇ ನಾವು ದ ಬಾಲ್ ವಾಸ್ ಥ್ರೋನ್ ಬೈ ರಾಜು. ಇವಾಗ ನಿಮಗೆ ಕನ್ನಡದಲ್ಲಿ ಅನುವಾದ ಮಾಡಬೇಕಂದ್ರೆ ಮೊದಲನೇದು ರಾಜು ಬಾಲನ್ನು ಎಸೆದ ಅಂತಲೂ ಹೇಳ್ಬೋದು. ಎರಡನೇ ವಾಕ್ಯದಲ್ಲಿ ಬಾಲನ್ನು ಎಸೆದವನು ರಾಜು ಅಲ್ವಾ? ಎರಡು ಸೇಮ್ ವಾಕ್ಯ. ಬಟ್ ಏನು ಇದರಲ್ಲಿ ಡಿಫ್ರೆನ್ಸು? ರಾಜು ಥ್ರೂ ದ ಬಾಲ್ ಅಂದರೆ ಇದರಲ್ಲಿ ಸಬ್ಜೆಕ್ಟ್ ಪ್ರೆಡಿಕೇಟ್ ನಾನು ಹೇಳ್ಕೊಟ್ಟಿದ್ದೀನಲ್ವ, ರಾಜು ಇಸ್ ದ ಸಬ್ಜೆಕ್ಟ್. ಈಗ ಸಬ್ಜೆಕ್ಟ್ ಇಸ್ ಆಕ್ಷನ್ ಮಾಡ್ತಾ ಇದ್ದಾನೆ. ರಾಜು ಸಬ್ಜೆಕ್ಟ್ ಅನ್ನೋನು ಥ್ರೂ ದ ಬಾಲ್, ಎಸೆದನು, ಬಾಲನ್ನು ಎಸೆದನು, ಅದರಿಂದ ಇಲ್ಲಿ ಆಕ್ಷನ್ ಇದೆ. ಸೊ ಇದಕ್ಕೋಸ್ಕರ ಇದು ಆಕ್ಟಿವ್ ವಾಯ್ಸ್ ಆಗುತ್ತೆ. ಈಗ ಸೆಕೆಂಡ್ ಸೆಂಟೆನ್ಸ್ ತಗೊಂಡ್ರೆ ಈಗ ಇಲ್ಲಿ ಬಾಲ್ ಸಬ್ಜೆಕ್ಟ್ ಆಗಿದೆ ಈ ಸೆಂಟೆನ್ಸಲ್ಲಿ. ಯಾಕಂದರೆ ನಾವು ಬಾಲ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇದು ದ ಬಾಲ್ ಇಸ್ ದ ಸಬ್ಜೆಕ್ಟ್ ಇನ್ ದ ಸೆಂಟೆನ್ಸ್. ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಉಲ್ಟಾ ಆಗುತ್ತೆ. ಈ ಫಸ್ಟ್ ಸೆಂಟೆನ್ಸಲ್ಲಿ ರಾಜು ಇಸ್ ದ ಸಬ್ಜೆಕ್ಟ್ ಮತ್ತು ಇದು ಪೂರ್ತಿ ಪ್ರೆಡಿಕೇಟ್, ಥ್ರೂ ದ ಬಾಲ್ ಅನ್ನೋದು ಪ್ರೆಡಿಕೇಟ್. ಇದರಲ್ಲಿ ದ ಬಾಲ್ ಇಸ್ ದ ಸಬ್ಜೆಕ್ಟ್. ಸೊ ದ ಬಾಲ್ ವಾಸ್ ಥ್ರೋನ್ ಬೈ ರಾಜು. ಆಕ್ಷನ್ ಎಲ್ಲಿದೆ? ದ ಬಾಲ್ ಇಸ್ ನಾಟ್ ಡೂಯಿಂಗ್ ಎನಿ ಆಕ್ಷನ್. ಬಾಲ್ ಏನು, ಸಬ್ಜೆಕ್ಟ್ ಏನು ಆಕ್ಷನ್ ಮಾಡ್ತಾ ಇಲ್ಲ. ಅದರಿಂದ ಇದು ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಬಿಕಾಸ್ ದಿ ಆಕ್ಷನ್ ಇಸ್ ನಾಟ್ ಡನ್ ಬೈ ದ ಸಬ್ಜೆಕ್ಟ್. ಅದಕ್ಕೋಸ್ಕರ ಇದು ಪ್ಯಾಸಿವ್ ವಾಯ್ಸ್. ಇದರಲ್ಲಿ ಹೆನ್ರಿ ಇಸ್ ನಾಟ್ ದ ಸಬ್ಜೆಕ್ಟ್, ಸಾರಿ ರಾಜು ಇಸ್ ನಾಟ್ ದ ಸಬ್ಜೆಕ್ಟ್. ಅದರಿಂದ ದ ಸಬ್ಜೆಕ್ಟ್ ಬಿಕಮ್ಸ್ ದ ಬಾಲ್. ದ ಬಾಲ್ ಇಸ್ ನಾಟ್ ಡೂಯಿಂಗ್ ಎನಿಥಿಂಗ್. ಬಾಲ್ ಏನೂ ಮಾಡ್ತಾ ಇಲ್ಲ. ಅದರಿಂದ ದಿಸ್ ಸೆಂಟೆನ್ಸ್ ಇಸ್ ಅ ಪ್ಯಾಸಿವ್ ವಾಯ್ಸ್. ಈಗ ಲೆಟ್ಸ್ ಲುಕ್ ಎಟ್ ಸಮ್ ಮೋರ್ ಎಕ್ಸಾಂಪಲ್ಸ್ ಸೊ ವಿ ಕ್ಯಾನ್ ಮೇಕ್ ಔಟ್ ದ ಡಿಫ್ರೆನ್ಸ್. ಈ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಐ ಕಾಲ್ಡ್ ರಾಣಿ ಲಾಸ್ಟ್ ನೈಟ್. ಇದು ಆಕ್ಟಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ಗೆಲ್ಲ ಎ ಅಂತ ಬರೆಯೋಣ, ಪ್ಯಾಸಿವ್ ವಾಯ್ಸ್ಗೆ ಬಿ. ಸೊ ಹೌ ಡು ಯು ಚೇಂಜ್ ದಿಸ್? ಇವಾಗ ಐ ಅನ್ನೋದು ನಾನು, ದಿಸ್ ಇಸ್ ಅ ಸಬ್ಜೆಕ್ಟ್. ಐ ಕಾಲ್ಡ್, ನಾನೇ ಆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಐ ಕಾಲ್ಡ್ ರಾಣಿ ಲಾಸ್ಟ್ ನೈಟ್. ಇವಾಗ ಹಿಂಗೆ ಇದನ್ನ ಪ್ಯಾಸಿವ್ ವಾಯ್ಸ್. ಇವಾಗ ರಾಣಿ ವಾಸ್ ಕಾಲ್ಡ್ ಬೈ ಮೀ ಲಾಸ್ಟ್ ನೈಟ್. ಸೊ ಇದರಲ್ಲಿ ರಾಣಿ ವಾಸ್ ಕಾಲ್ಡ್, ಆಕ್ಷನ್ ಮಾಡ್ತಾ ಇರೋದು ನಾನೇ, ಬಟ್ ಇದರಲ್ಲಿ ರಾಣಿ ವಾಸ್ ಕಾಲ್ಡ್. ಸೊ ದಿಸ್ ಬಿಕಮ್ಸ್ ಅ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ಗೆ ಪಿ ಅಂತ ಬರೆಯೋಣ. ಸೊ ಇಟ್ ಈಸ್ ಈಸಿ ಟು ಮೇಕ್ ಔಟ್. ಆಕ್ಟಿವ್ ಎ, ಪ್ಯಾಸಿವ್ ವಾಯ್ಸ್ ಪಿ. ಸೊ ಎರಡು ವಾಕ್ಯನೂ ಸೇಮ್ ಇದು. ಬಟ್ ಆಕ್ಟಿವ್ ವಾಯ್ಸಲ್ಲಿ ನಾವು ಹೇಳಬೇಕಂದ್ರೆ ಐ ಕಾಲ್ಡ್ ರಾಣಿ, ದ ಸಬ್ಜೆಕ್ಟ್ ಮೀ, ಐ ಇಸ್ ಡೂಯಿಂಗ್ ದಿ ಆಕ್ಷನ್. ಕಾಲಿಂಗ್ ಅಂದರೆ ಫೋನ್ ಮಾಡೋದು, ನಾನೇ ಮಾಡಿದ್ದೀನಿ, ನಾನೇ ಆಕ್ಷನ್ ಮಾಡಿದ್ದೀನಿ. ಅದರಿಂದ ದಿಸ್ ಇಸ್ ಆಕ್ಟಿವ್ ವಾಯ್ಸ್. ಬಟ್ ಇಲ್ಲಿ ದ ಸಬ್ಜೆಕ್ಟ್ ಬಿಕಮ್ಸ್ ರಾಣಿ. ರಾಣಿ ವಾಸ್ ಕಾಲ್ಡ್ ಬೈ ಮೀ ಲಾಸ್ಟ್ ನೈಟ್. ಸೊ ದ ಆಕ್ಷನ್ ಇಸ್ ಡನ್ ಬೈ ದ ಪ್ರೆಡಿಕೇಟ್. ಇಲ್ಲಿ ಸಬ್ಜೆಕ್ಟಲ್ಲಿ ಆಕ್ಷನ್ ಇಲ್ಲ. ಸೊ ಇಟ್ ಇಸ್ ದ ಪ್ಯಾಸಿವ್ ವಾಯ್ಸ್. ಒನ್ ಮೋರ್ ಎಕ್ಸಾಂಪಲ್ ನೋಡೋಣ. ಸೀತಾ read the book. ಇದು ಆಕ್ಟಿವ್ ವಾಯ್ಸ್. ಇನ್ನು ಹೆಂಗೆ ಪ್ಯಾಸಿವ್ ವಾಯ್ಸ್ ಮಾಡೋದು? ಸಿಂಪಲ್. ದ ಬುಕ್ ವಾಸ್ ರೆಡ್ ಬೈ ಸೀತಾ ಅಲ್ವಾ? ಇಲ್ಲಿ ಅಗೇನ್ ನೋಡಿ, ಸೀತಾ ಇಸ್ ದ ಸಬ್ಜೆಕ್ಟ್. ಸೀತಾ ಏನು ಮಾಡ್ತಿದ್ದಾಳೆ? ಸೀತಾ, ದೆರ್ ಇಸ್ ಅನ್ ಆಕ್ಷನ್, ರೆಡ್ ದ ಬುಕ್. ಸೊ ಸೀತಾ ಬುಕ್ನ ಓದ್ತಾ ಇದ್ದಾಳೆ. ಸೊ ಅದರಿಂದ ದಿಸ್ ಇಸ್ ಆಕ್ಟಿವ್ ವಾಯ್ಸ್. ಬುಕ್ಕನ್ನು ಓದಿದವಳು ಸೀತಾ. ದ ಬುಕ್ ವಾಸ್ ರೆಡ್ ಬೈ ಸೀತಾ. ಸೊ ದಿಸ್ ಬಿಕಮ್ಸ್ ದ
ಪ್ಯಾಸಿವ್ ವಾಯ್ಸ್. ಇಫ್ ಯು ನೀವು ನೋಟ್ ಮಾಡಿದ್ರೆ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಪ್ರೆಡಿಕೇಟ್ ಆಗುತ್ತೆ, ಪ್ರೆಡಿಕೇಟ್ ಸಬ್ಜೆಕ್ಟ್ ಆಗುತ್ತೆ. ಇದು ದ ಬುಕ್ ಏನು ಮಾತಾಡ ಸಬ್ಜೆಕ್ಟ್ ಬಗ್ಗೆ ಏನು ಮಾತಾಡ್ತೀವೋ ಅದು ಪ್ರೆಡಿಕೇಟ್. ಇಲ್ಲಿ ನೀವು ಕನ್ಫ್ಯೂಷನ್ ಆದರೆ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಲೆಸನ್ನ ಒಂದ್ಸರಿ ನೋಡ್ಕೊಂಡು ಆಮೇಲೆ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಲೆಸನ್ ನೋಡಿಕೊಂಡ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಇವಾಗ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿದಾಗ ದ ಸಬ್ಜೆಕ್ಟ್ ಬಿಕಮ್ಸ್ ದ ಪ್ರೆಡಿಕೇಟ್. ನೋಡಿ ಇಲ್ಲಿ ಸೀತಾ ಸಬ್ಜೆಕ್ಟ್ ಆಗಿದ್ದು ಸೀತಾ ಈ ಕಡೆ ಬಂದಿದೆ. ಪ್ರೆಡಿಕೇಟ್ ಫಸ್ಟ್ ಸೆಂಟೆನ್ಸಲ್ಲಿ ಪ್ರೆಡಿಕೇಟ್ ಆಗಿದ್ದು ಇಟ್ ಹ್ಯಾಸ್ ಬಿಕಮ್ ದ ಸಬ್ಜೆಕ್ಟ್. ಸೊ ಇಟ್ ಇಸ್ ಆಸ್ ಸಿಂಪಲ್. ವರ್ಬ್ ಫಾರ್ಮ್ಸನ್ನು ಮಾತ್ರ ನೋಡ್ಕೋಬೇಕು ನೀವು. ವಾಸ್ ಅಂದರೆ ಅದು ಯಾವುದು ವರ್ಬ್ ಫಾರ್ಮಲ್ಲಿ ಇದೆಯೋ ಅದನ್ನ ನೋಡ್ಕೊಂಡು ಕರೆಕ್ಟಾಗಿ ಚೇಂಜ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಆಕ್ಟಿವ್ ವಾಯ್ಸ್ ರಶ್ಮಿ ate the ice cream. ಇಲ್ಲಿ ರಶ್ಮಿ ಐಸ್ ಕ್ರೀಮನ್ನು ತಿಂದಿದ್ದಾಳೆ. ಸೊ ಈಗ ಇಲ್ಲಿ ಸಬ್ಜೆಕ್ಟ್ ಇಸ್ ರಶ್ಮಿ ಅಲ್ವಾ, ದ ಪ್ರೆಡಿಕೇಟ್ ಇಸ್ ಏಟ್ ದಿ ಐಸ್ ಕ್ರೀಮ್. ಇದನ್ನು ಪ್ಯಾಸಿವ್ ವಾಯ್ಸಿಗೆ ಹೇಗೆ ಚೇಂಜ್ ಮಾಡೋದು? ದ ಐಸ್ ಕ್ರೀಮ್ ವಾಸ್ ಈಟನ್ ಬೈ ರಶ್ಮಿ. ನೋಡಿದ್ರಾ, ಇಲ್ಲಿ ಸಬ್ಜೆಕ್ಟ್ ಆಗಿದ್ದ ರಶ್ಮಿ ಇಲ್ಲಿ ಪ್ರೆಡಿಕೇಟ್ಗೆ ಬಂದಿದ್ದಾಳೆ ರಶ್ಮಿ. ಐಸ್ ಕ್ರೀಮ್ ಅನ್ನೋದು ಮೊದಲನೇ ವಾಕ್ಯದಲ್ಲಿ ಸಬ್ಜೆಕ್ಟ್ ಆಗಿದ್ದು, ಪ್ರೆಡಿಕೇಟ್ ಆಗಿದ್ದು ಪ್ಯಾಸಿವ್ ವಾಯ್ಸಲ್ಲಿ ದಟ್ ಹ್ಯಾಸ್ ಬಿಕಮ್ ದ ಸಬ್ಜೆಕ್ಟ್. ಸೊ ಸಿಂಪಲ್ ಇದು, ನೀವು ಗಮನಿಸ್ಕೊಂಡು ಇದನ್ನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಏನಕ್ಕಪ್ಪ ನಾವು ಆಕ್ಟಿವ್ ವಾಯ್ಸಲ್ಲಿ ಬರಿತೀವಿ ಅಂದರೆ, ಆಕ್ಟಿವ್ ವಾಯ್ಸ್ ಆಲ್ವೇಸ್ ನಮಗೆ ಓದಬೇಕಾದ್ರೆ ಇಂಟ್ರೆಸ್ಟ್ ತರಿಸುತ್ತೆ. ಇವಾಗ ರಶ್ಮಿ ಓಟವನ್ನು ಓಡುತ್ತಿದ್ದಾಳೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿದೆ. ಓಟವನ್ನು ಓಡಿದವಳು ರಶ್ಮಿ ಅಂತ ಹೇಳಿದಾಗ ಅದು ಇಂಟ್ರೆಸ್ಟ್ ಇರಲ್ಲ. ಸೊ ನೀವು ಯಾವಾಗಲೂ ಏನಾದರೂ ಬರಿಬೇಕಾದ್ರೆ, ಇವಾಗ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲಾದರೂ ಹೋಗಿರ್ತೀರ, ಅದ್ರ ಬಗ್ಗೆ ಬರೀರಿ ಅಂದರೆ ಆದಷ್ಟು ನೀವು ಆಕ್ಟಿವ್ ವಾಯ್ಸನ್ನೇ ಯೂಸ್ ಮಾಡಬೇಕು. ಸೊ ನೀವು ಬರೆದಿರೋದನ್ನು ಓದೋರ ಅಟೆನ್ಷನ್ನ ಹಿಡ್ದಿಟ್ಟಿರಬೇಕು ಅಂದರೆ, ಅವ್ರ ಗಮನವನ್ನು ಹಿಡ್ದಿಟ್ಟಿರ್ಬೇಕಂದ್ರೆ ಯು ಹ್ಯಾವ್ ಟು ರೈಟ್ ಇನ್ ಆಕ್ಟಿವ್ ವಾಯ್ಸ್. ಸೊ ಇವಾಗ ನೀವೇನು ಮಾಡಬೇಕು, ಈ ಲೆಸನ್ ಆದಮೇಲೆ ನ್ಯೂಸ್ ಪೇಪರನ್ನು ತೊಗೊಂಡು ಹೋಗ್ಬಿಟ್ಟು ಅದರಲ್ಲಿ ಆಕ್ಟಿವ್ ವಾಯ್ಸ್ ಯಾವುದಿದೆ ಅಥವಾ ಅದನ್ನು ಮಾರ್ಕ್ ಮಾಡಿಕೊಂಡು ಹೆಂಗೆ ಅದನ್ನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡೋದು ಅಂತ ಒಂದು 10-15 ಸೆಂಟೆನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಈಸಿಲಿ ಗೊತ್ತಾಗುತ್ತೆ ನಮಗೆ. ಇನ್ನೊಂದು ನೋಡಿದ್ರೆ ನೀವು ಇಲ್ಲಿ ನೋಡಿ, ಪ್ಯಾಸಿವ್ ವಾಯ್ಸಲ್ಲಿ ಎಲ್ಲ ಬೈ ಇದೆ. ಯೂಶಲಿ ಬೈ ಸಮ್ ಒನ್, ಆಕ್ಷನ್ ವಾಸ್ ಡನ್ ಬೈ ಸಮ್ ಒನ್ ಅಂತ ಬಂದಾಗ ಅದು ಪ್ಯಾಸಿವ್ ವಾಯ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೀವೇನಾದರೂ ಬರ್ದಿರೋ ಸೆಂಟೆನ್ಸಲ್ಲಿ ಇವಾಗ ಏನಾದ್ರು ಬರವಣಿಗೆ ನಾನು ಹೇಳ್ದಂಗೆ ಬರೆದಾಗ ಬೈ ಅಂತ ಬಂದಿದ್ರೆ ಅದು ಯೂಶಲಿ ಪ್ಯಾಸಿವ್ ವಾಯ್ಸ್. ಅವಾಗ ನೀವು ಹೋಗಿ ಇನ್ನೊಂದ್ಸರಿ ಈ ಸೆಂಟೆನ್ಸಸ್ನ ಹೆಂಗಪ್ಪ ಬರೆಯೋದು, ಈ ಸೆಂಟೆನ್ಸಸ್ ಆಕ್ಟಿವ್ ವಾಯ್ಸಲ್ಲಿ ಹೆಂಗೆ ಬರೆಯೋದು. ಇವಾಗ ಸಪೋಸ್ ನಾನು ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ದ ಬಟರ್ ವಾಸ್ ಈಟನ್ ಬೈ ಕೃಷ್ಣ ಅಂತ ನೀವು ಯಾವುದೋ ಕೃಷ್ಣನ ಕತೆ ಬರಿತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ದ ಬಟರ್ ವಾಸ್ ಈಟನ್ ಬೈ ಕೃಷ್ಣ ಅಂತ ಬರ್ದಿದ ತಕ್ಷಣ ಇದು ಆಕ್ಟಿವಾ ಪಾಸಿವಾ ಅಂತ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು. ಯಾಕಂದರೆ ಇಲ್ಲಿ ಬೈ ಇದೆ, ಆವಾಗಲೇ ಗೊತ್ತಾಗಬೇಕು. ನೀವು ಈ ಸೆಂಟೆನ್ಸ್ನ ಹೆಂಗೆ ನೀವು ಆಕ್ಟಿವ್ ವಾಯ್ಸಲ್ಲಿ ಬರಿಬೋದು? ಕೃಷ್ಣ ಏಟ್ ದ ಬಟರ್ ಅಲ್ವಾ? ಸೊ ಅದೇ ಥರ ನೀವು ಸಬ್ಜೆಕ್ಟ್ ಹೆಸರು, ಯಾರ್ದಾರು ಒಂದು ಹೆಸರು ಸ್ಟಾರ್ಟಿಂಗಲ್ಲಿ ಬಂದು ಅವರು ಆ ಕಾರ್ಯವನ್ನು ಮಾಡ್ತಿದ್ದಾರೆ, ಆ್ಯಕ್ಷನನ್ನು ಮಾಡ್ತಿದ್ದಾರೆ ಅಂದಾಗ ಅದು ಆಕ್ಟಿವ್ ವಾಯ್ಸ್ ಆಗುತ್ತೆ. ಒಂದು 4 ಸೆಂಟೆನ್ಸ್ ನೀವೆಲ್ಲರೂ ಅಥವಾ ಒಂದು ಸಣ್ಣ ಕತೆ 4 ವಾಕ್ಯದ ಕತೆನ ಆಕ್ಟಿವ್ ವಾಯ್ಸಲ್ಲಿ ಆದಷ್ಟು ಬರೆದು ನಿಮ್ಮ ಟೀಚರಿಗೆ ತೋರಿಸಿ. ಆವಾಗ ಅವ್ರಿಗೆ ನೀವು ಆಕ್ಟಿವ್ ವಾಯ್ಸಲ್ಲಿ ಬರೆದಿದ್ದೀರಾ. ಮತ್ತು ಅದನ್ನು ಪ್ಯಾಸಿವ್ ವಾಯ್ಸಲ್ಲೂ ಬರೀರಿ 4 ವಾಕ್ಯ. ಆವಾಗ ನೀವೇ ಓದಿದಾಗ ಯಾವುದು ನಿಮ್ಮ ಗಮನ ಜಾಸ್ತಿ ಸೆಳೆಯುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ.